ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ನೀವು ತೋರಿಸ್ತಿರೋವಂಥ ಒಂದು ಲವ್ ಆ್ಯಂಡ್ ಸಪೋರ್ಟ್ಗೆ. ಸೊ ನಮ್ಮ ಸೀರೀಸ್, ನಮ್ಮ ಎಪಿಸೋಡ್ಸಲ್ಲಿ ನಾವು ಮಾಡ್ತಿರೋವಂಥ ಎಲ್ಲ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತದೆ. ಥ್ಯಾಂಕ್ಸ್ ಹೇಳ್ಬೋದು, ಹೀಗೆ ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಅಂದರೆ ಸೆಲ್ಫ್ ಗ್ರೂಮಿಂಗ್ ಸೆಷನ್ನ ಒಂದು ಕಿಟ್ ಅರೇಂಜ್ ಮಾಡೋ ಎಪಿಸೋಡ್ಸ್ನಲ್ಲಿ ನನ್ನ ಟಾಪಿಕ್ ಬಂದುಬಿಟ್ಟು ಕನ್ಸೀಲರ್ಸ್ ಮತ್ತೆ ತೊಗೊಂಡಿದ್ದೀನಿ, ಹೇಳ್ತೀನಿ ಯಾಕೆ ಅಂತ. ಆ್ಯಂಡ್ ಪೌಡರ್ಸ್ ಬಗ್ಗೆ ಕೂಡ ತೊಗೊಂಡಿದ್ದೀನಿ. ಸೊ ಫಸ್ಟ್ ಕನ್ಸೀಲರ್ಸ್ ಬಗ್ಗೆ ಮಾತಾಡೋದಾದರೆ, ಆಲ್ರೆಡಿ ನಿಮಗೆ ಕನ್ಸೀಲರ್ಸ್ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ ಒಂದು ಪ್ರಾಡಕ್ಟ್ನ ನಾನು ಯಾಕೆ ತೊಗೊಂಡಿದ್ದೀನಿ ಅಂದರೆ, ಆಫ್ಟರ್ ಫೌಂಡೇಶನ್ಸ್ ಆದಮೇಲೆ ನಾವು ನಮ್ಮ ಒಂದು ನಮ್ಮ ಫೀಚರ್ಸ್ನ ಹೈಲೈಟ್ ಮಾಡೋದಕ್ಕೆ ಲಿಕ್ವಿಡ್ ಕನ್ಸೀಲರ್ಸ್ ತುಂಬ ಇಂಪಾರ್ಟೆಂಟ್ ಪಾರ್ಟ್ನ ಪ್ಲೇ ಮಾಡುತ್ತೆ. ಆ್ಯಂಡ್ ಲಿಕ್ವಿಡ್ ಕನ್ಸೀಲರ್ಸ್ನ ಪ್ರೀವಿಯಸ್ಲಿ ನಾನು ಮಾತಾಡಿರೋ ರೀತಿ ಹೇಳೋದಾಯ್ತಂದರೆ, ನಾವು ಯೂಸ್ ಮಾಡಿದ್ದು ಕಲರ್ ಕರೆಕ್ಷನ್ಸ್ಗೆ ಯೂಸ್ ಮಾಡಿದ್ವಿ. ಸೊ ಅಲ್ಲಿ ನಾವು ಸ್ಕಿನ್ ಟೋನ್ ಕಲರ್ ಆ ಸ್ಕಿನ್ ಟೋನ್ಗಿಂತ ಸ್ವಲ್ಪ ಡಾರ್ಕರ್ ಶೇಡ್ಸ್ನ ತೊಗೊಂಡು ಕನ್ಸೀಲರ್ಸ್ನ ಯೂಸ್ ಮಾಡಿದ್ವಿ. ಸೊ ಇವಾಗ ನಾನು ಯೂಸ್ ಮಾಡ್ತಾ ಇದ್ದೀನಿ ನನ್ನ ಸ್ಕಿನ್ ಟೋನ್ಗಿಂತ ಸ್ವಲ್ಪ ಶೇಡ್ ಫೇರರ್ ಇರಬೇಕು, ಮೀನ್ಸ್ 1 ಟೋನ್ ಆರ್ 2 ಟೋನ್ ಫೇರರ್ ಇರಬೇಕು. ಫಾರ್ ಎಕ್ಸಾಂಪಲ್, ಇದು ನನ್ನ ಸ್ಕಿನ್ ಟೋನ್ ಅನ್ನೋದೇ ಆಯ್ತಂದರೆ, ಯು ಕ್ಯಾನ್ ಸಿ ನಾನು ಹಾಕೊಳ್ತಿರೋವಂಥ ಕನ್ಸೀಲರ್ ನನ್ನ ಸ್ಕಿನ್ ಟೋನ್ಗಿಂತ ಸ್ವಲ್ಪ ಫೇರರ್ ಶೇಡ್ ಇದೆ. ಸೊ ಈ ಥರನೇ ನಾವು ಚೂಸ್ ಮಾಡಬೇಕಾಗತ್ತೆ ವೆನ್ ವಿ ಆರ್ ಡೂಯಿಂಗ್ ಅ ಹೈಲೈಟಿಂಗ್ ವರ್ಕ್. ಫೀಚರ್ಸ್ನ ಹೈಲೈಟ್ ಮಾಡೋದಕ್ಕೆ ನಾವು ಯೂಸ್ ಮಾಡೋ ಅಂಥದ್ದು. ಆ್ಯಂಡ್ ಅಬೌಟ್ ಕನ್ಸೀಲರ್ಸ್ ಬಗ್ಗೆ ಹೇಳಿದೆ. ಆ್ಯಂಡ್ ಶೇಡ್ಸ್ನೆಲ್ಲ ನಾನು ಆಲ್ರೆಡಿ ನನ್ನ ಇನ್ಸ್ಟಾ ಪೇಜಲ್ಲಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ಮುಖಾಂತರ. ಸೊ ನೆಕ್ಸ್ಟ್ ನಾನು ಪೌಡರ್ಸ್ ಬಗ್ಗೆ ಹೇಳೋದಾಯ್ತಂದರೆ, ಪೌಡರ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಒಂದು ಸ್ಟೆಪ್ಸ್ ನಾವು ಇಲ್ಲಿವರೆಗೂ ಏನು ಮಾಡ್ಕೊಂಡು ಬಂದಿದ್ದೀವಿ ಅದನ್ನು ಕಂಪ್ಲೀಟಾಗಿ ಲಾಕ್ ಮಾಡಬೇಕು ಅಂದರೆ, ಒಂದು ಲಾಂಗ್ ಸ್ಟೇ ಮಾಡಬೇಕು ಅಂತಾನೆ, ಲಾಂಗ್ ಟೈಮ್ ಸ್ಟೇ ಮಾಡಬೇಕು ಅಂದರೆ, ಡ್ಯೂರಬಿಲಿಟಿ ಇನ್ಕ್ರೀಸ್ ಮಾಡಬೇಕು ಅಂದರೆ ನಮಗೆ ಪೌಡರ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅಂತಲೇ ಹೇಳ್ತೀನಿ. ಸೊ ಫಾರ್ ಪೌಡರ್ಸ್ ನಾನು ಸಜೆಸ್ಟ್ ಮಾಡಿದ್ದು 2 ಬ್ರ್ಯಾಂಡ್ಸ್. ಒಂದು ಲಾರಾ ಮರ್ಸಿಯರ್, ಇನ್ನೊಂದು ಬಂದು ಕ್ಯಾರೆಕ್ಟರ್ ಕಾಸ್ಮೆಟಿಕ್ಸ್. ಕ್ಯಾರೆಕ್ಟರ್ ಕಾಸ್ಮೆಟಿಕ್ಸ್ ಬಂದು ನಿಮಗೊಂದು ಬಜೆಟಲ್ಲಿ ಸಿಕ್ಬಿಡುತ್ತೆ, ಅಂದರೆ ಒಂದು ಅರೌಂಡ್ 1500 ರೇಂಜಲ್ಲೇ ಸಿಕ್ಬಿಡುತ್ತೆ ನಿಮಗೆ. ಆ್ಯಂಡ್ ಲಾರಾ ಮರ್ಸಿಯರ್ ಈಸ್ ಕ್ವೈಟ್ ಎಕ್ಸ್ಪೆನ್ಸಿವ್ ಬಟ್ ಬೆಸ್ಟ್ ಪ್ರಾಡಕ್ಟ್, ದಿ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಈವನ್ ಫಾರ್ ಮೈ ಪರ್ಸ್ನಲ್ ಯೂಸ್ ನಾನು ಕೂಡ ಲಾರಾ ಮರ್ಸಿಯರ್ ಯೂಸ್ ಮಾಡ್ತೀನಿ. ಸೊ ಹೇಗೆ ಪೌಡರ್ನ ಯೂಸ್ ಮಾಡೋದು ಅಂದರೆ, ನೀವು ನೋಡ್ತಿರ್ಬೋದು ಸ್ವಲ್ಪ ಪೌಡರ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಎಕ್ಸಸ್ನ ಯಾವತ್ತೂ ನಾವಿಲ್ಲಿ ರಿಮೂವ್ ಮಾಡ್ಕೊಂಬಿಡ್ಬೇಕು. ಸೊ ಫಾರ್ ಎಕ್ಸಾಂಪಲ್, ಇಲ್ಲಿ ಕನ್ಸೀಲರ್ನ ನಾನು ನೀಟಾಗಿ ಬ್ಲೆಂಡ್ ಮಾಡಿಬಿಡ್ತೀನಿ. ಸೊ ಕನ್ಸೀಲರ್ನ ಬ್ಲೆಂಡ್ ಮಾಡಿಬಿಟ್ಟು ಯು ಕ್ಯಾನ್ ಸಿ ನಾನು ಅದ್ರ ಮೇಲೆ ಐ ಆಮ್ ಜಸ್ಟ್ ಟ್ಯಾಪಿಂಗ್ ಆ್ಯಂಡ್ ಅಪ್ಲೈಯಿಂಗ್ ಪೌಡರ್. ಆ್ಯಂಡ್ ತುಂಬ ಜಾಸ್ತಿ ಎಲ್ಲ ಹಾಕಕ್ಕೆ ಹೋಗಬೇಡಿ ಪೌಡರ್ಸ್ನ, ಇಟ್ ವೋಂಟ್ ಲುಕ್ ಗುಡ್. ಸೊ ಒಂದು ನೀಟ್. ಆ್ಯಂಡ್ ಇವಾಗ ನೀವು ಟಚ್ ಮಾಡಿ ಇಟ್ಸ್ ನಾಟ್ ಸ್ಮಜ್ಜಿಂಗ್, ನೀಟಾಗೆ ನನ್ನ ಕನ್ಸೀಲರ್ ಲಾಕ್ ಆಗಿದೆ. ಯು ಕ್ಯಾನ್ ಸಿ ದಿಸ್. ಈ ಥರ ಒಂದು ನಮ್ಮ ಮೇಕಪ್ ಸ್ಮಜ್ ಆಗದೆ ಇರೋ ಥರ, ಒಂದು ಪ್ಯಾಚು ಆಗದೆ ಇರೋ ಥರ, ಒಂದು ಡ್ಯೂರಬಿಲಿಟಿ ಇನ್ಕ್ರೀಸ್ ಮಾಡೋಕ್ಕೆ ಪೌಡರ್ಸ್ ತುಂಬ ಇಂಪಾರ್ಟೆಂಟ್ ಪಾರ್ಟ್ನ ಪ್ಲೇ ಮಾಡುತ್ತೆ. ಆ್ಯಂಡ್ ಹೋಪ್ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇದೇ ರೀತಿ ನೀವು ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.